लोचन गरुड वाहन कृष्ण गोपिकापते नयन मोहन कृष्ण नीरजेक्षण जय जनार्दन कृष्ण राधिकापते जन विमोचन कृष्ण जन्म मोचन ದಶಕದ ಮೇಲೆಯೇ ಕಾಲ ಉರುಳಿದೆ. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಶ್ರೀಕೃಷ್ಣನ ಕೃಪೆ ನಮ್ಮ ಮೇಲಿರುವ ಭಾಗ್ಯದಿಂದ ನಮ್ಮ ಶಾಲೆಯಲ್ಲಿ 2024-25ನೇ ಸಾಲಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ನಮ್ಮೆಲ್ಲರ ಸಮ್ಮಿಲನಕ್ಕೆ ಬೆಸುಗೆಯಾಗಿದೆ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಮಕ್ಕಳ ಕಲೆಯನ್ನ ಪ್ರೋತ್ಸಾಹಿಸಲು ಮೀಸಲಿಟ್ಟ ಎಲ್ಲ ಮಹನೀಯರಿಗೂ ಆದರದ ಆಹ್ವಾನ. ಈ ಸುದಿನದಂದು ನಾವೆಲ್ಲರೂ ಒಂದುಗೂಡಿ ಕೇವಲ ಒಂದು ಹಬ್ಬವಲ್ಲ, ಇದು ಸಂತೋಷ, ಭಕ್ತಿ, ಏಕತೆಯ ಆಚರಣೆಯಾಗಿದೆ. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ವೇದಿಕೆಗೆ ಮೆರುಗು ನೀಡುವ ಸಮಯ. ಪೂಜ್ಯ ಶ್ರೀ ಸದ್ಗುರು ಶ್ರೀ ಹಾಲಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಲಸ್ವಾಮಿ ಸಂಸ್ಥಾನ ಮಠ ಹಿರೇಹಡಗಲಿ ಇವರ ಆಗಮನ ನಮಗೆಲ್ಲ ಶುಭ ಆಶೀರ್ವಾದ ನೀಡಿದೆ. ಪೂಜ್ಯ ಗುರುಗಳು ವೇದಿಕೆಗೆ ಆಗಮಿಸಿ ಆಸೀನರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ಪೂಜ್ಯ ಶ್ರೀ ಜೆ ಬಸಪ್ಪ ನಿವೃತ್ತ ಶಿಕ್ಷಕರು ಕಾಂತೇಬೆನ್ನೂರು ಇವರ ಆಗಮನ ನಮ್ಮ ಕಾರ್ಯಕ್ರಮಕ್ಕೆ ಬಲ ತುಂಬಿದೆ. ಸರ್, ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಆಸೀನರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದ ಶ್ರೀಯುತ ಕುಮಾರೇಶ್ ಎಂ ಗುರುಗಳು, ಕೆವಿಎಚ್ ಹೈಸ್ಕೂಲ್ ಕಾಂತೇಬೆನ್ನೂರು ಇವರು ಕೂಡ ವೇದಿಕೆಗೆ ಆಗಮಿಸಿ ಆಸೀನರಾಗಬೇಕೆಂದು ಕಾಂತೇಬೆನ್ನೂರು ಇವರ ಆಗಮನವು ನಮ್ಮ ಕಾರ್ಯಕ್ರಮದ ಸಂತಸವನ್ನ ಇಮ್ಮಡಿಗೊಳಿಸಿದೆ. ಇವರು ಕೂಡ ವೇದಿಕೆಗೆ ಆಗಮಿಸಿ ಆಸೀನರಾಗಬೇಕೆಂದು ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದಂಥ ಶ್ರೀಯುತ ಕೆಎಂ ವಿರೂಪಾಕ್ಷ ಶಿಕ್ಷಣ ಪ್ರೇಮಿಗಳು
ಇವರು ಕೂಡ ವೇದಿಕೆಗೆ ಆಗಮಿಸಿ ಆಸೀನರಾಗಬೇಕೆಂದು ವಿನಂತಿಸುತ್ತಾರೆ. ಧನ್ಯವಾದಗಳು ಸರ್. ಅದೇ ತರಹ ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂಥ ವೀರೇಶ್ HM ಸರ್, ಫೌಂಡರ್ ಅಂಡ್ ಚೇರ್ಮನ್ ಆಫ್ SPS ಸರ್ವೋದಯ ಶಾಲೆ ಕಾಂತೆಬೆನ್ನೂರು, ಇವರು ಕೂಡ ವೇದಿಕೆಗೆ ಆಗಮಿಸಿ ಆಸೀನರಾಗಬೇಕೆಂದು ಕಳಕಳಿಯ ವಿನಂತಿ. ಅದೇ ರೀತಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಹಾಲೇಶಪ್ಪ ಕಪಾಲಿ ಸರ್, ಶ್ರೀ ವಿನಾಯಕ ವಿದ್ಯಾಸಂಸ್ಥೆ ಕಾಂತೆಬೆನ್ನೂರು, ಇವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಶಿರಸಾ ಚತುರ್ಭುಜಂ. ಪ್ರಥಮದಲ್ಲಿ ಕಾಂತೆಬೆನ್ನೂರು ಗ್ರಾಮದ ಅಧಿದೇವತೆಯಾದ ಮಹಾಮಾತೆ ಶ್ರೀ ಉಡುಚಮ್ಮ ದೇವಿಯನ್ನ ನನ್ನ ಮನಸಾ ಸ್ಮರಿಸಿ ಈ ವೇದಿಕೆಯ ಪಾವನ ಸಾನ್ನಿಧ್ಯ ವಹಿಸಿರುವ ಸದ್ಗುರು ಶಿವಯೋಗಿ ಶ್ರೀ ಹಾಲಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಾವೃಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಶುಭ ಶನಿವಾರದ ಈ ಶುಭ ಮುಂಜಾವಿನಲ್ಲಿ ಇಲ್ಲಿ ನೆರೆದ ನನ್ನೆಲ್ಲ ಆತ್ಮೀಯ ಸಜ್ಜನ ಸದ್ಬಂಧುಗಳಿಗೆ, ಅತಿಥಿ ಮಹೋದಯರಿಗೆ, ಆತ್ಮೀಯ ಪಾಲಕರಿಗೆ, ಮುದ್ದು ಮಕ್ಕಳಿಗೆ ನಮಸ್ಕರಿಸುತ್ತಾ, ಮೃದು ಮನಸ್ಸುಗಳ ಮುತ್ತಿನಹಳ್ಳಿ ಕಾಂತೆಬೆನ್ನೂರು ಗ್ರಾಮದ ನಮ್ಮ ಶಾಲಾ ಆವರಣದಲ್ಲಿ ಇಂದು ನಡೆಯುತ್ತಿರುವ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆಚರಣೆಗೆ ತಮ್ಮೆಲ್ಲರನ್ನ ತುಂಬ ಹೃದಯದಿಂದ ಬರಮಾಡಿಕೊಳ್ಳುತ್ತಾ, ಕಲ್ಲಾಗಿ ಇರಬೇಕು ಕಠಿಣ ಭವತೆರೆಯೊಳಗೆ, ಬಿಲ್ಲಾಗಿ ಇರಬೇಕು ಬಲ್ಲಿದರೊಳಗೆ, ಮೆಲ್ಲನೆ ಮಾಧವನ ಮನ ಮೆಚ್ಚಿಸಬೇಕು, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ ಎಂಬ ಪುರಂದರ ದಾಸರ ಕೀರ್ತನೆಯನ್ನ ಉಲ್ಲೇಖಿಸುತ್ತಾ ಈ ಆಚರಣೆಯು ನಿರ್ವಿಘ್ನವಾಗಿ ನೆರವೇರಲೆಂದು ಆಶಿಸುತ್ತಾ ನಮ್ಮ ಶಾಲೆಯ ಸಹ ಶಿಕ್ಷಕಿಯವರಾದ ಶ್ರೀಮತಿ ಮೀನಾಕ್ಷಿ ಮ್ಯಾಮ್ ಇವರನ್ನ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸಮಾರಂಭದ ನಿಮಿತ್ತ ಪ್ರಾರ್ಥನೆಗೈಯಲು ಗೌರವಪೂರ್ವಕವಾಗಿ ಈ ವೇದಿಕೆಗೆ ಅವರನ್ನ ಬರಮಾಡಿಕೊಳ್ಳುತ್ತೇನೆ. ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರ ಇರುವವನೇ, ನನ್ನ ಪ್ರೀತಿಯ ದೇವರೇ, ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರ ಇರುವವನೇ, ನನ್ನ ಪ್ರೀತಿಯ ದೇವರೇ, ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀವು ಕೈ ಬಿಡುವ ದೇವರಲ್ಲ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀವು ಕೈ ಬಿಡುವ ದೇವರಲ್ಲ. ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ಮನಮರುಗುವ ದೇವರು ನೀ, ನನ್ನ ಮನ್ನಿಸಿ ಕಾಪಾಡು ನೀ. ಮನಮರುಗುವ ದೇವರು ನೀ, ನನ್ನ ಮನ್ನಿಸಿ ಕಾಪಾಡು ನೀ. ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ಚಿತ್ತದಂತೆ ನನ್ನ ಸನ್ಮಾರ್ಗದಿ ನಾನು ಸಾಲಕನಾದ ದೇವರೇ, ಚಿತ್ತದಂತೆ
ಪ್ರಾರ್ಥನೆಗೈದ ಶ್ರೀಮತಿ ಮೀನಾಕ್ಷಿ ಮ್ಯಾಮ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಬೃಂದ ಕೇಳಲು ಚಂದ, ಹಂಗಾರವಿಲ್ಲದ ನುಡಿ ಚಂದ, ಸಜ್ಜನರ ಸಂಘವೇ ಚಂದ ಎಂಬ ನುಡಿಯನ್ನ ಸ್ಮರಿಸಿಕೊಳ್ಳುತ್ತಾ ನಮ್ಮ ಆತ್ಮೀಯಕರಿಗೆ ನೀವೆಲ್ಲ ಸಂತೋಷದಿಂದ ಬಂದು ಉಪಸ್ಥಿತರಿದ್ದೀರಿ. ಇದೀಗ ನಿಮ್ಮನ್ನ ಸಭಿ ನುಡಿಗಳಲ್ಲಿ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕಿಯವರಾದ ಕುಮಾರಿ ಸುನಿತಾ ಮ್ಯಾಮ್ ಅವರು. ವೇದಿಕೆಗೆ ಆಸೀನರಾದಂಥ ಎಲ್ಲರಿಗೂ ವೇದಿಕೆಗೆ ಆಸೀನರಾದಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ಶಿಕ್ಷಕ ವರ್ಗದವರಿಗೂ, ನಮ್ಮ ಶಾಲೆಯ ಮುದ್ದು ಮಕ್ಕಳಿಗೂ ಎಲ್ಲರಿಗೂ ಶುಭೋದಯವನ್ನು ಕೋರುತ್ತಾ, ಮೊಲ್ಲೆ ಮಸುರಗಿ ಪಾದರಿ ಕೇದಗೆ ಹಲವು ಹೋಲಿಕೆಗಾದ ಪಂಕಜ ಇರವತಿಯು ಸೇವಂತಿಗೆ ಪಾರಿಜಾತ ಸುಗಂಧ ರಾಜ ಕದಂಬ ಜಾಲಿಯ ಸೌಸವ ಆವ ಮಣ್ಣೆ ತೆರೆದ ಕಂಪೋಳು ಪ್ರಕಟಿಸುವುದು ತನ್ನಾತ್ಮವ ಎಂಬ ಪೂತಿನ ನರಸಿಂಹಾಚಾರ್ಯ ಅವರ ಕವಿವಾಣಿಯಂತೆ ಹೂವಿನ ಪರಿಮಳದಂತೆ ನಮ್ಮ ಸತ್ಕೀರ್ತಿ ಹರಡಬೇಕು. ಹೂವಿನಂತೆ ನಾವು ನಮ್ಮ ಸುತ್ತಲಿನವರೆಲ್ಲ ಸಂತಸ ನೀಡಬೇಕು. ಅದಕ್ಕಾಗಿ ಈ ಸಮಾರಂಭದ ಪಾವನ ಸಾನ್ನಿಧ್ಯ ವಹಿಸಿರುವ ಸದ್ಗುರು ಶಿವಯೋಗಿ ಶ್ರೀ ಹಾಲಸಿದ್ದೇಶ್ವರ ಮಹಾಸ್ವಾಮಿಗಳು, ಹಾಲಸ್ವಾಮಿ ಸಂಸ್ಥಾನ ಮಠ ಹಿರೇಹಡಗಲಿ ಇವರನ್ನು ಗುಲಾಬಿ ಪುಷ್ಪ ಸಮರ್ಪಿಸುವ ಮೂಲಕ ಭಕ್ತಿಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಅಪಾರ ಭಕ್ತ ಸೋಮವನ್ನು ಹೊಂದಿರುವ ಕಾಂತೇಬೆನ್ನೂರು ಗ್ರಾಮದ ಶ್ರೀ ಮೈಲಮ್ಮ ದೇವಿಯ ಆರಾಧಕರಾದ ಶ್ರೀ ಮಂಜುನಾಥ ಕಡೆತಿ ಇವರನ್ನು ಸಹ ಭಕ್ತಿಪೂರ್ವಕವಾಗಿ ಪುಷ್ಪ ಸಮರ್ಪಣೆ ಮಾಡುವುದರ ಮೂಲಕ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ವಿನಂತಿಯ ಮೇರೆಗೆ ಈ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿದ KVH ಪ್ರೌಢಶಾಲೆಯ ಶ್ರೀ ಕುಮಾರೇಶ ಎಂ ಗಣಿತ ಶಿಕ್ಷಕರು ಇವರನ್ನು ನಮ್ಮ ಶಾಲೆಯ ಮುದ್ದು ಮಗುವಿನ ಮೂಲಕ ಪುಷ್ಪ ನೀಡುವುದರ ಮೂಲಕ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ಶಿಕ್ಷಕರಾದ ಶ್ರೀ ಜಂಗಣ್ಣನವರ ಬಸಪ್ಪ ಇವರನ್ನು ಪುಷ್ಪ ನೀಡುವುದರ ಮೂಲಕ ಆತ್ಮೀಯವಾಗಿ ಸ್ವಾಗತ ಕೋರುತ್ತೇನೆ. ಶಿಕ್ಷಣ ಪ್ರೇಮಿಗಳು ಇವರಿಗೆ ಪುಷ್ಪ ಸಮರ್ಪಣೆಯೊಂದಿಗೆ ಸ್ವಾಗತವನ್ನು ಕೋರುತ್ತೇನೆ. ಅಧ್ಯಕ್ಷರು ಶ್ರೀ ವಿನಾಯಕ ವಿದ್ಯಾಸಂಸ್ಥೆ ಇವರಿಗೆ ಪುಷ್ಪ ಸಮರ್ಪಣೆಯೊಂದಿಗೆ ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯ ಗುರುಗಳು ಇವರಿಗೆ ಪುಷ್ಪ ಸಮರ್ಪಣೆಯೊಂದಿಗೆ ಸ್ವಾಗತವನ್ನು ಕೋರುತ್ತೇನೆ. ಆಗಮಿಸಿದ ಸಮಸ್ತ ನಾಗರಿಕರು, ಪಾಲಕರು ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಮುದ್ದು ಮಕ್ಕಳಿಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ನನ್ನ ಈ ಸ್ವಾಗತವನ್ನು ತಾವರ ಗೆಜ್ಜಿವಾಳ, ಚಂದ್ರಮನುದಯ ನೈದಿಲ ಗೆಜ್ಜಿವಾಳ, ಕೂಪರ ತಾವಿನಲ್ಲಿ ಕೂಟ ಜೀವಾಳ, ಒಲಿದ ತಾವಿನಲ್ಲಿ ನೋಟ ಜೀವಾಳವಯ್ಯ, ಕೂಡಲ ಸಂಗನ ಶರಣರ ಬರವೆಮೆಗೆ ಪ್ರಾಣ ಜೀವಾಳವಯ್ಯ ಎಂಬಂತೆ ಸರ್ವಗಣ್ಯ ಮಾನ್ಯರನ್ನ ಸ್ವಾಗತಿಸಿದ ಕುಮಾರಿ ಸುನೀತಾ ಮ್ಯಾಮ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಾವು ಯಾಕಾಗಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದೇವೆ, ಇದರ ಉದ್ದೇಶ, ಹಿನ್ನೆಲೆಗಳ ಸಾಧ್ಯತೆಗಳನ್ನು ತಮ್ಮ ಪ್ರಾಸ್ತಾವಿಕ ನುಡಿಯಲು ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀ ಹಾಲೇಶಪ್ಪ ಕೆ ಶಿಕ್ಷಕರು ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಕಂಸಾಚಾರಣಂ ಮರ್ದನಂ ದೇವಕಿ ಪರಮಾನಂದನಂ ಕೃಷ್ಣ ವಂದೇ ಜಗದ್ಗುರುಂ. ಈ ಸಭೆಯ ವಹಿಸಿದ ಕುಮಾರೇಶ್ವರ ಸರ್ ಅವರಿಗೆ, ಆಗಮಿಸಿದ ಎಲ್ಲ ಅತಿಥಿ ಮಹೋದಯರಿಗೆ, ನಮ್ಮ ಶಾಲೆಯ ಸಿಬ್ಬಂದಿಯವರೇ, ಮುದ್ದು ಮಕ್ಕಳೇ ಹಾಗೂ ಈ ಆಚರಣೆಗೆ ಆಗಮಿಸಿದ ಪಾಲಕರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೀಕೃಷ್ಣ ಲೀಲೆಗಳನ್ನು ತಿಳಿಯಲು ನಿರ್ದಿಷ್ಟ ದಿನಕ್ಕಿಂತ ಚೂರು ತಡವಾದರೂ ಸಹ ಇಂದು ನಮ್ಮ ಶಾಲೆಯಲ್ಲಿ ಮೊದಲನೇ ಬಾರಿಗೆ
ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಶೇಷವೆಂದರೆ ಕೃಷ್ಣನ ಬಾಲ್ಯವನ್ನು, ಅವನ ಎಲ್ಲ ತುಂಟಾಟಗಳನ್ನು ಸಂಭ್ರಮಿಸುವ ದಿನ. ನಮ್ಮ ಮನೆಯ ಮಕ್ಕಳಿಗೆ ಕೃಷ್ಣನ ವೇಷಭೂಷಣಗಳನ್ನು ಹಾಕಿ ಕೃಷ್ಣನ ನೈವೇದ್ಯಕ್ಕೆ ತಿಂಡಿಗಳನ್ನು ಮಾಡಿ ಕೃಷ್ಣನಿಗೆ ಅರ್ಪಿಸಿ ನಾವು ಸವಿದು ಕೃತಾರ್ಥರಾಗುವ ದಿನವೇ ಶ್ರೀಕೃಷ್ಣ ಜನ್ಮಾಷ್ಟಮಿಯಾಗಿದೆ. ಶ್ರೀಕೃಷ್ಣ ದೇವನೂ ಹೌದು, ನರಮಾನವನೂ ಹೌದು, ಗೆಳೆಯನೂ ಹೌದು, ಗುರುವೂ ಹೌದು. ಕೃಷ್ಣನ ಬಾಲ್ಯಾವಸ್ಥೆಯ ನಂತರ ಅವನ ಪ್ರೌಢಾವಸ್ಥೆಯಲ್ಲಿ ಅವನು ಕಲಿಸುವ ಜೀವನ ಪಾಠಗಳನ್ನು ಅನೇಕ ಪುರಾಣದ ಕಥೆಗಳ ಮೂಲಕ ತಿಳಿದುಕೊಂಡಿದ್ದೇವೆ. ಕೃಷ್ಣಾವತಾರವೇ ಒಂದು ಅದ್ಭುತ. ಕೃಷ್ಣ ಎಂದರೆ ನಮ್ಮೆಲ್ಲರಿಗೂ ಪ್ರೀತಿ. ಕೃಷ್ಣಾವತಾರದ ಉದ್ದೇಶವೇ ದುಷ್ಟ ಶಿಕ್ಷೆ, ಶಿಷ್ಟ ರಕ್ಷಣೆಯಾಗಿದೆ. ಶ್ರೀಕೃಷ್ಣ ಶಿಷ್ಟ ರಕ್ಷಣೆಯನ್ನು ವಿಶಿಷ್ಟ ರೀತಿಯಲ್ಲಿ ಈಡೇರಿಸಿದ ದೇವನೀತ. ಹುಟ್ಟಿನೊಡನೆ ಅದ್ಭುತಗಳನ್ನು ಮೆರೆದ ಕೃಷ್ಣ ತಾಯಿಯ ಗರ್ಭದಿಂದ ಹೊರಬರುವಾಗಲೇ ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಧರಿಸಿ ಸರ್ವಲಾಂಕೃತನಾಗಿ ತಂದೆ ತಾಯರಿಗೆ ದರ್ಶನ ಕೊಟ್ಟಾಗ ಸಾಕ್ಷಾತ್ ಭಗವಂತನೇ ಜನಿಸಿದೆಂದು ಕೃಷ್ಣನ ತಾಯಿ ದೇವಕಿ ಬೆಚ್ಚಿಬಿದ್ದಳು. ಇಂತಹ ಶ್ರೀಕೃಷ್ಣನ ಬಾಲಲೀಲೆಗಳು ಅನೇಕ, ಅವೆಲ್ಲವೂ ಅದ್ಭುತ. ಇಲ್ಲಿವರೆಗೂ ಬೇರೆ ಬೇರೆ ಶಾಲೆಯವರು ಇದನ್ನು ಆಚರಣೆ ಮಾಡುವುದನ್ನು ನಾವು ಗಮನಿಸಿದ್ದೆವು. ನಾವು ಏಕೆ ನಮ್ಮ ಶಾಲೆಯಲ್ಲಿ ಇದನ್ನು ಆಚರಣೆ ಮಾಡಬಾರದು ಎಂಬ ಆಲೋಚನೆ ಬಂದಾಗ ಮಕ್ಕಳಿಗೆ ಮತ್ತು ಪೋಷಕರಿಗೆ ಇದು ತುಂಬ ಖುಷಿ ತರುವ ವಿಚಾರ. ಇದನ್ನು ಹಮ್ಮಿಕೊಳ್ಳಲೇಬೇಕು ಎಂದು ನಾವು ಮತ್ತು ನಮ್ಮ ಸಿಬ್ಬಂದಿಯವರು ತೀರ್ಮಾನಿಸಿ ಇಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವು ಸುಸೂತ್ರವಾಗಿ ನೆರವೇರಲಿ, ಇದರ ಆಚರಣೆ ಉದ್ದೇಶ ಸಫಲವಾಗಲಿ, ಮಕ್ಕಳು, ಪೋಷಕರು ಮತ್ತು ಇಲ್ಲಿಗೆ ಆಗಮಿಸಿದ ಸರ್ವರಿಗೂ ಈ ಆಚರಣೆ ಮನಸ್ಸಿಗೆ ಮುದ ನೀಡಲಿ ಎಂದು ಆಶಿಸುತ್ತಾ ನನ್ನ ಕೆಲವೆರಡು ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮ ನೀಡುತ್ತೇನೆ. ಎಲ್ಲರಿಗೂ ಶುಭ ದಿನ. ಧನ್ಯವಾದಗಳು. ಪ್ರಾಸ್ತಾವಿಕ ನುಡಿಗಳಲ್ಲಿ ಈ ಆಚರಣೆಯ ವೈಶಿಷ್ಟ್ಯತೆಯನ್ನು ತಿಳಿಸಿಕೊಟ್ಟ ಶ್ರೀ ಹಾಲೇಶಪ್ಪ ಶಿಕ್ಷಕರು ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮಣ್ಣ ಹಣತೆಗೂ ಬೆಳ್ಳಿಯ ದೀಪಕ್ಕೂ ಬಂಗಾರದ ಬೆಳಕು, ಎಣ್ಣೆ ಬತ್ತಿಗಳ ನೇಹದಿ ಅರಳಿವೆ ಎಲ್ಲ ಒಳ್ಳೆ ಬದುಕು. ಮನೆಯಲ್ಲಿ ಹಣತೆಗೆ ಸ್ವಲ್ಪ ಜಾಗ ಕೊಡಿ, ಮನೆಯೆಲ್ಲ ಬೆಳಕು. ಮನದಲ್ಲಿ ಅರಿವಿಗೆ ಸ್ವಲ್ಪ ಜಾಗ ಕೊಡಿ, ಆನಂದಮಯ ಬದುಕು. ಇದೀಗ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರಾದಿಯಾಗಿ ನೆರವೇರಿಸಿಕೊಡಬೇಕೆಂದು ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ. ತುಂಬ ಹೃದಯದ ಧನ್ಯವಾದಗಳು. ಇದೀಗ ಉದ್ಘಾಟಕರ ನುಡಿ ಶ್ರೀ ಕುಮಾರೇಶ್ ಎಂ, ಗಣಿತ ಶಿಕ್ಷಕರು, KVH ಪ್ರೌಢಶಾಲೆ ಕಾಂತೇಬೆನ್ನೂರಿವರಿಂದ. ವಿದ್ಯಾಸಂಸ್ಥೆ ಕಾಂತೇಬೆನ್ನೂರು. ಈ ಶಾಲೆಯಲ್ಲಿ ಈ ದಿನ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಡೀತಕ್ಕಂಥ ಈ ಒಂದು ಸಮಾರಂಭದ ಪಾವನ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಬಾಲಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಮಲ್ಲಮ್ಮ ದೇವಿಯ ಆರಾಧಕರಾಗಿರ್ತಕ್ಕಂಥ ಮಂಜಪ್ಪ ಅವರಿಗೂ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಹಾಗೂ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಹಾಗೂ ಊರಿನ ಎಲ್ಲ ಹಿರಿಯರಿಗೂ, ಸಹೋದರ ಸಹೋದರಿಯರಿಗೂ, ಮುದ್ದು ಮಕ್ಕಳಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಕೃಷ್ಣ ಬ್ರಹ್ಮನ 8ನೇ ಅವತಾರ ಅಂದೇಳಿ ಕರೀತಾರೆ. ಶ್ರಾವಣ ಮಾಸದ ಅಷ್ಟಮಿಯಂದು ಕೃಷ್ಣ ಜನಿಸಿದ ಅಂತ. ಪ್ರತಿ ವರ್ಷ ಶ್ರಾವಣ ಮಾಸದ ಅಷ್ಟಮಿಯಂದು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡುತ್ತೀವಿ. ಅಂದ್ರೆ ಅಷ್ಟಮಿ ಅಂದ್ರೆ ಮೊನ್ನೆ 26ನೇ ತಾರೀಕು ಅಷ್ಟಮಿ ಹೋಯ್ತು ನಮ್ಗೆ. ಈ ಶಾಲೆಯಲ್ಲಿ ತಡವಾಗಿ ಆದರೂ ಸುಂದರವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಕೃಷ್ಣ
ಯಾತಕ್ಕಾಗಿ ಅವತರಿಸಿದ ಅಂದ್ರೆ ಭೂಮಿಯ ಮೇಲೆ ದುಷ್ಟರನ್ನ ಶಿಕ್ಷೆ ಮಾಡ್ಲಿಕ್ಕೋಸ್ಕರನ ಈ ಭೂಮಿ ಮೇಲೆ ಅವತರಿಸಿದ ಅಂತಂದೇಳಿ. ಹೌದಾ? ಕೃಷ್ಣನ ಮಾವ ಕಂಸ, ಕೃಷ್ಣನಿಂದನೇ ಆತನಿಗೆ ಒಂದು ಇದು ಇರುತ್ತೆ ಅಂತ ಹೇಳಿ, ಆತನ ಒಂದು ಹತ್ಯೆ ಇರುತ್ತೆ ಅಂತ ಗೊತ್ತಾಗ್ಬಿಟ್ಟು ಕೃಷ್ಣನ ತಂದೆ ತಾಯಿಯನ್ನ ಸೆರೆಮನೆಯಲ್ಲಿ ಇಟ್ಟಿರ್ತಾನೆ. ಸೆರೆಮನೆಯಲ್ಲಿಟ್ಟು ಅವರಿಗೆ ಹುಟ್ಟತಕ್ಕಂಥ ಪ್ರತಿ ಮಕ್ಕಳನ್ನ ಏನ್ ಮಾಡ್ತಿರ್ತಾನೆ ಅಂದ್ರೆ ಹತ್ಯೆ ಮಾಡ್ತಿರ್ತಾನೆ. ಆದ್ರೆ 8ನೇ ಮಗನಾಗಿ ಜನಿಸಿರ್ತಕ್ಕಂಥ ಕೃಷ್ಣ ಯಾವುದೋ ರೂಪದಲ್ಲಿ ಅಂದ್ರೆ ದೈವದ ಒಂದು ರೂಪದಲ್ಲಿ ಹೊರಗೆ ಬಂದು ಮುಂದೆ ಸಿಸ್ಟರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರನೇ ಇಡೀ ಪ್ರಪಂಚದ ತುಂಬಾ ವಸುದೈವ ಕುಟುಂಬಕಂ ಅಂತ ಕರಿತೀವಿ ನಾವು. ಅಂದ್ರೆ ಪ್ರಪಂಚನೇ ನನ್ನ ಕುಟುಂಬ ಅಂತ ಹೇಳಿರ್ತಕ್ಕಂಥ ಮೊದಲನೇ ವ್ಯಕ್ತಿ ಯಾರು ಅಂದ್ರೆ ಕೃಷ್ಣ ಅಂತ. ಹೌದಾ? ಮುಂದೆ ಏನಾಗುತ್ತೆ ಅಂದ್ರೆ ದುಷ್ಟರನ್ನ ಶಿಕ್ಷೆ ಮಾಡೋದಕ್ಕೋಸ್ಕರ ಆತ ಮುಂದೆ ಏನ್ ಮಾಡ್ತಾನೆ ಅಂದ್ರೆ ರಾಮಾಯಣ ಒಂದು ಇದರಲ್ಲಿ ಮಹಾಭಾರತ ಯುದ್ಧದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಪಾಂಡವರ ಪರವಾಗಿ ನಿಂತ್ಕೊಂಡು ಯುದ್ಧ ಗೆಲ್ಸ್ಕೊಡ್ತಾನೆ. ಯಾರಿಗೆ? ಪಾಂಡವರಿಗೆ. ಅಂದ್ರೆ ಇದ್ರ ಮೂಲಕ ಒಂದು ಸಂದೇಶ ಏನಪ್ಪಾ ಅಂದ್ರೆ ದುಷ್ಟರನ್ನ ಶಿಕ್ಷೆ ಮಾಡೋದೇ ಒಂದು ಅವರ ಸಂದೇಶ ಆಗಿತ್ತು ಅಂತ. ಈ ವಿನಾಯಕ ವಿದ್ಯಾಸಂಸ್ಥೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡುವ ಎನ್ನುವ ಹಾಗೆ ಸಣ್ಣ ಮಕ್ಕಳಿಂದ ಕೃಷ್ಣನ ಒಂದು ರೂಪಗಳನ್ನ ಮಾಡಿಸುವುದರ ಮೂಲಕ ಮಕ್ಕಳಲ್ಲಿ ನಮ್ಮ ಸನಾತನ ಧರ್ಮವನ್ನು ಬಿತ್ತಲಿಕ್ಕೆ ಅವರು ಬಹಳಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ನಮಗೆ ಬೇಕಾಗಿರೋದು ಈಗ ಅದೇ, ಸನಾತನ ಧರ್ಮದಲ್ಲಿ ಇರ್ತಕ್ಕಂಥ ಕೆಲವೊಂದು ಒಳ್ಳೆಯ ಅಂಶಗಳನ್ನ ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ ಈಗ. ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿದೆ ಅಂದ್ರೆ ಮಾನವೀಯತೆ ಅನ್ನೋದು ಮರ್ತು ಹೋಗ್ತಾ ಇದೆ. ಅದಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ರಮಗಳ ಆಚರಣೆ ಮೂಲಕ ಮಕ್ಕಳಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಮಾನವೀಯತೆ, ಸದ್ಗುಣ, ಸುವಿಚಾರಗಳನ್ನ ಬೆಳೆಸುವುದರಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಆ ನಿಟ್ಟಿನಲ್ಲಿ ನಮ್ಮ ವಿನಾಯಕ ವಿದ್ಯಾಸಂಸ್ಥೆ ಮೊದಲ ಹೆಜ್ಜೆ ಇಟ್ಟು ಪ್ರಥಮ ಕೃಷ್ಣ ಜನ್ಮಾಷ್ಟಮಿಯಂದು ಇಷ್ಟೆಲ್ಲ ಮುದ್ದು ಮಕ್ಕಳಿಂದ ಅಷ್ಟೆಲ್ಲ ಅಲ್ಲಿ ಕುತ್ಕೊಂಡಿದ್ದಾರೆ. ಕೃಷ್ಣನಿಗೆ ಪ್ರೀತಿ ಪಾತ್ರರು ಆಗಿರ್ತಕ್ಕಂಥ ರಾಧೆ ವೇಷಧಾರಿಗಳು ಕೂಡ ಇದ್ದಾರೆ. ಹೌದಾ? ಅಂದ್ರೆ ಕೃಷ್ಣ ಮತ್ತು ರಾಧೆಯ ನಡುವೆ ಬಹಳಷ್ಟು ಪ್ರೀತಿ ಇತ್ತು. ಈ ಇಡೀ ಜಗತ್ತಿಗೆ ಪ್ರೀತಿಯನ್ನು ಹಂಚಲಿಕ್ಕೋಸ್ಕರನೇ ಕೃಷ್ಣ ಜನಿಸಿದ, ರಾಧೆ ಜನಿಸಿದ್ಲು ಅನ್ನೋದು ಜನನಿತ. ಆ ನಿಮಿತ್ತವಾಗಿ ವಿದ್ಯಾಸಂಸ್ಥೆಯವರು ಏನ್ ಮಾಡಿದ್ದಾರೆ ಅಂದ್ರೆ ಕೃಷ್ಣನ ಹಲವಾರು ವೇಷಧಾರಿಗಳನ್ನು, ರಾಧೆಯ ಹಲವಾರು ವೇಷಧಾರಿಗಳನ್ನ ಮಾಡಿಬಿಟ್ಟು ಮಕ್ಕಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಸದ್ಗುಣ ಸುವಿಚಾರಗಳನ್ನು ತುಂಬುವಲ್ಲಿ ಪ್ರಯತ್ನ ಮಾಡಿದ್ದಾರೆ. ಆ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕರೊಂದು ಕೂಡ ಬಹಳ ಒಳ್ಳೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳುವುದರ ಮೂಲಕ ನನಗೆ ಉದ್ಘಾಟನೆ ನುಡಿಯಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆಗೆ ಮತ್ತು ಅವಕಾಶಕ್ಕಾಗಿ ಧನ್ಯವಾದಗಳು.